ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ತಾವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ತುಂಬ ಈಸಿಯಾಗಿ ಆಲೂಗೆಡ್ಡೆ ಹಾಗೂ ಬಾಳೆಕಾಯಿ ಬಜ್ಜಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಯೂಶಲಿ ಎಲ್ರಿಗೂ ಬರುತ್ತೆ, ಬಟ್ ಕೆಲವರು ಒಂದಷ್ಟು ಇಂಗ್ರೀಡಿಯೆಂಟ್ಗಳನ್ನ ಅದಕ್ಕೆ ಮಿಕ್ಸ್ ಮಾಡಲ್ಲ. ಹಾಗಾಗಿ ನಾನು ಇದನ್ನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಆಲೂಗೆಡ್ಡೆ ಹಾಗೂ ನಾನು ಬಾಳೆಕಾಯಿನ ಎರಡನ್ನೂ ಅಷ್ಟೇ ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಜಾಸ್ತಿ ನಾರಿನಾಂಶ ತೆಗೆದಿಲ್ಲ ಬಾಳೆಕಾಯಿ ಇದರಲ್ಲಿ. ಈಗ 1 ಕಪ್ ಕಡಲೆ ಹಿಟ್ಟು, ಅದಕ್ಕೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಅದರ ಜೊತೆಗೆ ಗರಂ ಮಸಾಲೆ, 1 ಸ್ಪೂನ್ ಖಾರದ ಪುಡಿ ಮತ್ತು ಅಡಿಗೆ ಅರಿಶಿನ, ಅದರ ಜೊತೆಗೆ ಅಡಿಗೆ ಸೋಡಾ ಮತ್ತು ಒಂದು 1/4 ಸ್ಪೂನಷ್ಟು ನಾನು ಓಂಕಾಳು ತಗೊಂಡಿದ್ದೀನಿ. ಉಪ್ಪನ್ನು ಅಷ್ಟೇ ರುಚಿಗೆ ಎಷ್ಟು ಬೇಕೋ ಅಷ್ಟು ತಗೋಬೇಕು. ಈಗ ಏನು ಮಾಡೋದು ಅಂದರೆ, ಕಡಲೆ ಹಿಟ್ಟಿದೆ ಅಲ್ವಾ, ಅದಕ್ಕೆ ಈ ಇಂಗ್ರೀಡಿಯೆಂಟ್ ಎಲ್ಲ ಸೇರಿಸಿ ಅದನ್ನು ನೀಟಾಗಿ ನೀರು ಹಾಕ್ಬಿಟ್ಟು ಒಂದು ಹದವಾಗಿ ಕಲಿಸ್ಕೋಬೇಕು. ಮೇಯ್ನ್ ಏನಂದರೆ, ಕಡಲೆ ಹಿಟ್ಟು ಕ್ವಾಲಿಟಿ ಚೆನ್ನಾಗಿರೋದು ತಗೋಬೇಕು ನಾವು. ಒಂದೊಂದು ಕ್ವಾಲಿಟಿ ಚೆನ್ನಾಗಿರಲ್ಲ. ಏನಾಗುತ್ತೆ ಅಂದರೆ, ಈ ಎಣ್ಣೆಗೆಲ್ಲ ಹಾಕಿದ ತಕ್ಷಣ ಅದು ಹಡಿನಲ್ಲಿ ಹಾಗೆ ಅಂಟಂಟಾಗಿ ಕುತ್ಕೊಬಿಡುತ್ತೆ. ಬಜ್ಜಿ ಒಂದೊಂದು ಟೈಮ್ ಮೇಲೆ ಹೇಳೋದೇ ಇಲ್ಲ. ಹಾಗಾಗಿ ಕಡಲೆ ಹಿಟ್ಟು ಚೆನ್ನಾಗಿರೋ ಕ್ವಾಲಿಟಿ ತಗೊಂಡು ನಾವು ಈ ಬೋಂಡಾ ಬಜ್ಜಿಗೆಲ್ಲ ಯೂಸ್ ಮಾಡಬೇಕು. ಸೊ ನಾನೀಗ ಇದನ್ನು ನೀಟಾಗಿ ತುಂಬ ತೆಳುನೂ ಬೇಡ ಗಟ್ಟಿನೂ ಬೇಡ, ಆ ಥರ ಹದವಾಗಿ ಕಲಿಸ್ಕೊತೀನಿ. ಈಗ ಕಲಸಿದ ನಂತರ ಬಾಣಲಿನಲ್ಲಿ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕೂಡ ಚೆನ್ನಾಗಿ ಕಾಯ್ದಿದೆ. ಈಗ ಏನಿತ್ತು ಬಾಳೆಕಾಯಿ ಹಾಗೂ ಆಲೂಗೆಡ್ಡೆ ಎರಡನ್ನೂ ಅಷ್ಟೇ ಇದಕ್ಕೆ ನೀಟಾಗಿ ಎರಡು ಕಡೆ ಸಮನ ಆಗಂಗೆ ಹೆಜ್ಜೆ ನೀಟಾಗಿ ಅದನ್ನು ನಾನು ಎಣ್ಣೆಯಲ್ಲಿ ಹಾಕ್ತಾ ಬರ್ತೀನಿ. ಈಗ ಉರಿನೂ ಅಷ್ಟೇ ತುಂಬ ಜಾಸ್ತಿನೂ ಇರಬಾರ್ದು, ಕಡಿಮೆನೂ ಇರಬಾರ್ದು. ಮೀಡಿಯಮ್ ಫ್ಲೇಮಲ್ಲಿ ನಾವು ಎಣ್ಣೆನ ಇಡಬೇಕು. ನಂತರ ಕಾಯ್ದ ಎಣ್ಣೆಗೆ ಇದನ್ನು ಹಾಕ್ತಾ ಬರೋಣ. ಬೇಗನೆ ಆಗಿಬಿಡುತ್ತೆ. ಬಜ್ಜಿ ಅಂತೂ ಮಾಡಿದ್ದೇ ಗೊತ್ತಾಗಲ್ಲ, 10 ನಿಮಿಷ ಸಾಕು, ಅಷ್ಟು ಬೇಗ ಆಗಿಬಿಡುತ್ತೆ. ಸೊ ಎಣ್ಣೆ ಎಲ್ಲ ಬಿಸಿ ಆಯ್ತಲ್ಲ, ನಾನು ಹಾಕ್ತಾಯಿದ್ದೀನಿ ಈಗ ಬಜ್ಜಿನೆಲ್ಲ. ನೀಟಾಗಿ ಎರಡು ಕಡೆನೂ ಅಷ್ಟೇ ಒಂದು 3 ನಿಮಿಷದಿಂದ 4 ನಿಮಿಷ ಬೇಯಿಸಿದ್ರೆ ಸಾಕು, ಹಾಗೆ ಹೋಗ್ಬಿಡುತ್ತೆ. ಐ ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಯಾರ್ಯಾರಿಗೆ ಇಷ್ಟ ಆಗಿದೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಹಾಗೂ ನನ್ನ ಈ ಒಂದು ಚಾನಲ್ನ ಯಾರು ಹೊಸ್ದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.